ನಾಯಕಿಯಾದಂಥ ಶೋಭಾ ಕರಂದ್ಲಾಜೆ ಅವರು ಬಂದಿರೋದು ಸ್ಪೆಷಲಿ ನಮ್ಮ ಯಶವಂತಪುರ ಕಾನ್ಸ್ಟಿಟ್ಯುನ್ಸಿಗೆ ಒಂದು ಹಬ್ಬದ ವಾತಾವರಣ ಇದೆ. JDS ಮತ್ತು ನಮ್ಮ ಜೊತೆ ಮೈತ್ರಿ ಇರೋದ್ರಿಂದ ಏನಿಲ್ಲ ಅಂದರೂ ಒಂದು 5 ರಿಂದ 6 ಲಕ್ಷ ಮತದಲ್ಲಿ ನಾವು ಬೆಂಗಳೂರು ಉತ್ತರ ಲೋಕಸಭೆಯನ್ನು ವಶಪಡಿಸ್ಕೊಳ್ಳೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಒಳ್ಳೆ ಅಭ್ಯರ್ಥಿ ಬಂದಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮತ್ತು ಬಂದು ಮತದಾನ ಮಾಡಲಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ತಮ್ಮ ವಾಹಿನಿ ಮೂಲಕ ನಾನು ಕೇಳ್ಕೊಳ್ತೀನಿ. ಸೋಮಶೇಖರ್ ಅವ್ರ ಮೇಲಾಗಲಿ ಇನ್ನೊಬ್ಬರ ಮೇಲಾಗಲಿ ವೈಯಕ್ತಿಕವಾಗಿ ಅವ್ರು ಯಾವುದೇ ರೀತಿ ಯಾರಿಗೂ ಇಲ್ಲಿ ದ್ವೇಷ ಇಲ್ಲ. ಯಾವುದೇ ಒಬ್ಬ ಸಣ್ಣ ಕಾರ್ಯಕರ್ತರಿಗೂ ಸೋಮಶೇಖರ್ ಅವ್ರ ಮೇಲೆ ಅಸಮಾಧಾನ ಇಲ್ಲ. ಮುಂದಿನ ದಿವಸದಲ್ಲಿ ಇದನ್ನು ಸರಿಪಡಿಸ್ಕೊಂಡು ಅವರು ನಮ್ಮ ಜೊತೆಯಲ್ಲೇ ಇದ್ದು ಕೆಲಸ ಮಾಡಿದ್ರೆ ಅನುಕೂಲ ಆಗುತ್ತೆ, ಪಕ್ಷಕ್ಕೂ ಅನುಕೂಲ, ನಾಳೆ ದಿವಸ ಅವ್ರಿಗೂ ಅನುಕೂಲ ಆಗುತ್ತೆ. ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ಅವರು ಆಯ್ಕೆಯಾಗಿದ್ದಾರೆ. ಸೊ ಆಲ್ರೆಡಿ ಪ್ರಚಾರ ಸಭೆಗಳು ನಡೀತಾ ಇದೆ. ಹೇಳಕ್ಕೆ ಬಯಸ್ತೀರಾ ಸರ್? ಬೆಂಗಳೂರು ಉತ್ತರ BJP ಭದ್ರಕೋಟೆ ಇರೋದರಿಂದ ಅದರಲ್ಲೂ ನಮ್ಮ ನಾಯಕಿಯಾದಂಥ ಶೋಭಾ ಕರಂದ್ಲಾಜೆ ಅವರು ಬಂದಿರೋದು ನಮ್ಮ ಸ್ಪೆಷಲಿ ನಮ್ಮ ಯಶವಂತಪುರ ಕಾನ್ಸ್ಟಿಟ್ಯುನ್ಸಿಗೆ ಒಂದು ಹಬ್ಬದ ವಾತಾವರಣ ಇದೆ. ಆದ್ದರಿಂದ ಇಲ್ಲಿ ನಮಗೆ ಯಶವಂತಪುರ ಒಂದು ಕಾನ್ಸ್ಟಿಟ್ಯುನ್ಸಿ ಮತ್ತು ಇಲ್ಲಿ ಉಳಿದಂಥ 7 ವಿಧಾನಸಭಾ ಕ್ಷೇತ್ರ ಒಟ್ಟು ಸೇರಿ 8 ವಿಧಾನಸಭಾ ಕ್ಷೇತ್ರದಲ್ಲಿ BJP ಅಲೆ ಮತ್ತು ಮೋದಿಯವರಲ್ಲೇ ನಮ್ಮ BJP ಕಳೆದ ಬಾರಿ ಮಾಡಿರೋಂಥ ಸಾಧನೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳು ಇದೆಲ್ಲ ನೋಡಿದ್ರೆ JDS ಮತ್ತು ನಮ್ಮ ಜೊತೆ ಮೈತ್ರಿ ಇರೋದರಿಂದ ಏನಿಲ್ಲ ಅಂದರೂ ಒಂದು 5 ರಿಂದ 6 ಲಕ್ಷ ಮತದಲ್ಲಿ ನಾವು ಬೆಂಗಳೂರು ಉತ್ತರ ಲೋಕಸಭೆಯನ್ನು ವಶಪಡಿಸ್ಕೊಳ್ಳೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಅದರಲ್ಲೂ ಕಳೆದ ಅವರು 10 ವರ್ಷದ ಹಿಂದೆ ಮಾಡಿರತಕ್ಕಂಥ ಇಲ್ಲಿ ಬಂದಿರತಕ್ಕ ಲೋಕಸಭೆ ಅಭ್ಯರ್ಥಿಯಾದಂಥ ಶೋಭಾ ಕರಂದ್ಲಾಜೆ ಅವರು ಮಾಡಿರತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ಅವ್ರಿಗೆ ಶ್ರೀರಕ್ಷೆ ಆಗಿದೆ. ಈ ಭಾಗದಲ್ಲಿ ಬೆಂಗಳೂರು ನಗರದಲ್ಲಿ ಅವರು ಏನು ಚಿರಪರಿಚಿತರು. ಆದ್ದರಿಂದ ಅವರು ಯಾವುದೇ ಒಂದು ಇದಿಲ್ಲದೆ ಭೇದ ಭಾವ ಇಲ್ಲದೆ ಜಾತಿ ಮತ ನೋಡ್ದೇನೆ ಯಾವುದೇ ಒಂದು ಸಣ್ಣ ವಿಚಾರಕ್ಕಾಗಲಿ ಅವರು ಯಾರನ್ನೂ ಇದುವರೆಗೂ ಒಂದು ಸಣ್ಣ ಒಂದು ಕಂಪ್ಲೇಂಟ್ ಆಗಲಿ ಇನ್ನೊಂದಾಗಲಿ ಯಾವುದೇ ಒಂದು ವಿಚಾರ ಬಂದರೂ ಅವರು ಯಾರ ಮೇಲೂ ಕೂಡ ಒಂದು FIR ಕೂಡ ಹಾಕ್ಸಿಲ್ಲ. ಅವರು ಶಾಸಕರಾಗಲಿ ಆಗಿದ್ದಾಗ ಮಂತ್ರಿಗಳಾಗಿದ್ದಾಗ ಯಾವುದೇ ಒಂದು ಕೂಡ ಒಂದು ಸಣ್ಣ ಅಹಿತಕರ ಘಟನೆಯೂ ಇಲ್ಲಿ ನಡೆದಿಲ್ಲ. ಆದ್ದರಿಂದ ಹೆಚ್ಚಿನ ರೀತಿಯಲ್ಲಿ ಅವರು ಭಾರಿ ಬಹುಮತಗಳಿಂದ ಇಲ್ಲಿ ಗೆಲ್ಲೋದು ಶತಸಿದ್ಧವಾಗಿದೆ. ಇಲ್ಲಿ ನಮಗೆ ಅಭ್ಯರ್ಥಿ ವಿರೋಧಿ ಆಪೋಸಿಟ್ ಅಭ್ಯರ್ಥಿ ಇಲ್ಲ. ನಮಗಿರೋದು ನಮ್ಮ BJP ಅಭ್ಯರ್ಥಿ. ಯಾರ ಬಾಯಲ್ಲಿ ನೋಡಿದ್ರು ನಾವು ಈ ಸರಿ ನಾವು BJPಗೆ ವೋಟ್ ಹಾಕ್ತೀವಿ. ಮೋದಿಯವರು ಕೇಂದ್ರದಲ್ಲಿ ಮೋದಿಯವ್ರ ಸರ್ಕಾರ ಬೇಕು. ಮೋದಿಯವರು ದೇಶದ ಅಭಿವೃದ್ಧಿ ಮತ್ತು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಒಂದು ಪ್ರಥಮ ದರ್ಜೆ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಅವ್ರಿಗೆ ಸಹಕಾರ ಮತ್ತು ಬೆಂಬಲ ಇರುತ್ತೆ. ಮತ್ತು ನಮ್ಮ BJP ಒಂದು ಸರ್ಕಾರ ಏನು ಅಭಿವೃದ್ಧಿ ಕಳೆದ ಬಾರಿ ಮಾಡಿದೆ, ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಈ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಸರ್ಕಾರಕ್ಕೆ ಹಿನ್ನಡೆ ಆಯಿತು ವಿನ ಬೇರೆ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಭಾರತೀಯ ಜನತಾ ಪಕ್ಷದ ಹಿನ್ನಡೆ ಆಗ್ತಾ ಇರಲಿಲ್ಲ. ಕಾರಣಾಂತರಗಳಿಂದ ಆಗಿದೆ. ಈ ಒಂದು ಚುನಾವಣೆಯಲ್ಲಿ ನಾವು ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ನಮ್ಮ ನಾಯಕರೆಲ್ಲ ಸಹಮತ ಇದೆ. ಆದ್ದರಿಂದ ನಮ್ಮ ಬೆಂಗಳೂರು ಉತ್ತರ, ವಿಶೇಷವಾಗಿ ನಮಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚಿನ ಬೆಂಗಳೂರಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಅಂತರದಿಂದ ನಾವು ಗೆಲ್ಲೋದಂತೂ ಸತ್ಯ ಆಗಿದೆ. ಅದು 100ಕ್ಕೆ 100 ಸತ್ಯ ಆಗುತ್ತೆ. ಕಾಂಗ್ರೆಸ್ನ ಏನು ಪ್ರೊಫೆಸರ್ ರಾಜೇಗೌಡರು ಹೇಳ್ತಾರೆ, ಗೋ ಬ್ಯಾಕ್ ಚಳುವಳಿ ಮಾಡಿ ಅವ್ರನ್ನ ಮಂಗಳೂರಿಂದ ಬೆಂಗಳೂರಿಗೆ ಓಡಿಸಿದ್ದಾರೆ. ಸೊ ಬೆಂಗಳೂರಲ್ಲೂ ಜನ ಓಡಿಸ್ತಾರೆ ಅಂತ ಹೇಳ್ತಿದ್ದಾರೆ. ಸರ್, ಗೋ ಬ್ಯಾಕ್ ಚಳುವಳಿ ಅಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಕಾನ್ಸ್ಟಿಟ್ಯುನ್ಸಿನಲ್ಲಿ ಎಲ್ಲೋ ಒಂದು ಕಡೆ ಒಂದು ಪ್ಲೇ ಕಾರ್ಡ್ಸ್ ಇಟ್ಕೊಂಡು ಒಂದು 10 ರಿಂದ 15 ಜನ ಹೋಗಿ ಮಾಡಿದ್ರೆ ಅದು ಗೋ ಬ್ಯಾಕ್ ಚಳುವಳಿಲ್ಲ. ಇಡೀ ಜಿಲ್ಲೆ 2 ಜಿಲ್ಲೆ ಅದು ಬೆಂಗಳೂರು ಇಲ್ಲಿ ಬೆಂಗಳೂರು ಥರ ಒಂದು ವ್ಯಾಪ್ತಿ ಅಲ್ಲ ಅದು. ಇವತ್ತು ಈ ಒಂದು ಹೋಬ್ಳಿಗೆ ಹೋದರೆ ಇನ್ನೊಂದು ಹೋಬ್ಳಿಗೆ ಹೋಗಬೇಕಾದ್ರೆ ಸುಮಾರು ಒಂದು 6 ತಿಂಗಳು ಹೋದ್ರೂ ಇನ್ನೊಂದು ಹೋಬ್ಳಿನ ರೀಚ್ ಮಾಡೋಕ್ಕಾಗಲ್ಲ ಅಲ್ಲಿ. ಅಂಥ ಒಂದು ಜಿಲ್ಲೆಗಳದು. ಒಂದು ಮತದಾನ, ಒಂದು 5 ಜನ ಒಂದು ಮತದಾನ ಇರೋವಂಥ ಒಂದು ಇನ್ನೊಬ್ಬರನ್ನ ಭೇಟಿ ಮಾಡಬೇಕು ಅಂದರೆ ಸುಮಾರು 5 ಕಿಲೋಮೀಟ್ರ್ ದೂರ ಹೋಗಬೇಕು. ಬೆಂಗಳೂರಲ್ಲಿ ಆಗಲ್ಲ. 5 ಕಿಲೋಮೀಟ್ರಿಗೆ ಒಂದು ಕಾನ್ಸ್ಟಿಟ್ಯುನ್ಸಿ ಬರುತ್ತೆ. ಇಲ್ಲಿ ಇಡೀ ರಾಜ್ಯನ ಮತ್ತು ಜನನ ಒಟ್ಟುಗೂಡಿಸ್ಬೋದು. ಇಲ್ಲಿ ನಿಮಗೆ ಕರಾವಳಿ ಭಾಗದಲ್ಲಿ
ತುಂಬ ದೂರ ವ್ಯಾಪ್ತಿಗಳಿರುತ್ತೆ. ಅದರಿಂದ ಒಂದು ಹೋಬಳಿನಲ್ಲಿ ಜಿಲ್ಲೆ ಮಟ್ಟದಲ್ಲಿ ಮತ್ತು ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿನಲ್ಲಿ ಶಕ್ತಿ ಕೇಂದ್ರ ವ್ಯಾಪ್ತಿನಲ್ಲಿ ಅವರು ಕಾರ್ಯಕ್ರಮಗಳು ನಂಬ್ಕೊಂಡು ಮಾಡಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕೆಲಸ ಅಲ್ಲೂ ಆಗಿದೆ. ಕೋವಿಡ್ ಸಂದರ್ಭದಲ್ಲಿ ನಾವೇ ಕಣ್ಣಾರ ನೋಡಿದ್ದೀವಿ. ಕಿಟ್ಗಳನ್ನಾಗ್ಬೋದು, ಲಾರಿಗಳ ಗಟ್ಟಲೆ ಅವರು ಇಲ್ಲಿಂದ ತುಂಬಿಸಿ ಕಳಿಸಿದ್ದಾರೆ. ಆದ್ದರಿಂದ ಅಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಭಾಗದಲ್ಲಿ ಕೋಬ್ಯಾಕ್ ಚಳವಳಿ ಆಗಿದೆ ಅಂದರೆ ಅದು ಯಾರನ್ನೂ ಆಗಿಲ್ಲ. ಎಲ್ಲ ಒಂದು MP ಅಭ್ಯರ್ಥಿಗಳಿಗೆ ಇದು ಸಹಜ. ಯಾವುದೋ ಒಂದು ಮೂಲೆಯಲ್ಲಿ ಭೇಟಿ ಕೊಟ್ಟಿರೋಕ್ಕಾಗೋದಿಲ್ಲ. ಅದು ವಿಧಾನಸಭಾ ಕ್ಷೇತ್ರ ಅಲ್ಲ, ಅದು ಲೋಕಸಭಾ ಕ್ಷೇತ್ರಗಳು. ಲೋಕಸಭಾ ಕ್ಷೇತ್ರ ಆಗಿರೋದ್ರಿಂದ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಎಲ್ಲ ಅವರು ಇಡೀ ದೇಶದಲ್ಲಿ ಅವ್ರಿಗೆ ಜವಾಬ್ದಾರಿ ಇತ್ತು. ಕೇರಳ ಇನ್ಚಾರ್ಜ್ ಇದ್ದರು, ಗೋವಾಗೆ ಹೋಗ್ತಾಯಿದ್ರು, ಉತ್ತರ ಪ್ರದೇಶ ಹೋಗ್ತಾಯಿದ್ರು, ಬಾರ್ಡ್ರ್ಗಳಿಗೆಲ್ಲ ಸುತ್ತಾಡಿದ್ದಾರೆ. ಎಲ್ಲ ಕಡೆ ಅವರು ರಾಜ್ಯದ್ದು ದೇಶದ್ದು ಜವಾಬ್ದಾರಿನೂ ಕೇಂದ್ರ ಮಂತ್ರಿಯಾಗಿ ಹೊತ್ಕೊಂಡ್ಮೇಲೆ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿರುತ್ತೆ. ಅದರಿಂದ ಗೋಬ್ಯಾಕ್ ಚಳವಳಿ ಎಲ್ಲೂ ಆಗಿಲ್ಲ. ನಮ್ಮ ಒಂದು ಯಶವಂತಪುರ ಕ್ಷೇತ್ರದಲ್ಲಿ ಎಲ್ಲೋ ಮೂಲೆಯಲ್ಲಿ ಮಾಡಿದ್ರು, ಮತ್ತು ದಾಸರಳ್ಳಿಯಲ್ಲಿ ಯಾವುದೂ ಮಾಡಿಲ್ಲ. ಯಾವುದೇ ಶಾಸಕರು ನಿಂತು ಎಲ್ಲೂ ಅದನ್ನು ಮಾಡಿಸಿಲ್ಲ. ಅವರು ಸ್ವಾಗತವನ್ನು ಕೋರಿದ್ದಾರೆ. ವೆಲ್ಕಮ್ ಟು ಶೋಭಾ ಅಂತ ನಾವು ಬೆಂಗಳೂರು ಉತ್ತರಕ್ಕೆ ತೊಗೊಂಬಂದಿದ್ದೀವಿ. ಅವರು ಯಾವುದೇ ಕಾರಣಕ್ಕೂ ನನಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ, ಅಲ್ಲೇ ನಾನು ಟಿಕೆಟ್ ಬೇಕು ಅಂತ ಮೇಡಮ್ ಅವರು ಗಲಾಟೆ ಮಾಡಿರೋದು ನಮಗೂ ಕಿವಿಗೆ ಬಿದ್ದಿದೆ. ಅವರು ಯಾವುದೇ ಕಾರಣಕ್ಕೂ ಅಲ್ಲಿ ಅವರು ಪಕ್ಷ ಅವ್ರಿಗೆ ತೀರ್ಮಾನ ಮಾಡಿ ಬೆಂಗಳೂರು ಉತ್ತರಕ್ಕೆ ಹೋಗಿ. ಈಗ ಸದಾನಂದ ಗೌಡರು ಈ ಬಾರಿ ನಿಲ್ಲದೇ ಇರೋದ್ರಿಂದ ಅವರು ಹೇಳಿಕೆ ಕೊಟ್ಟಿದ್ದರು. ಮೊದಲೇ ಆ ಹೇಳಿಕೆ ಕೊಟ್ಟಿದ್ದರಿಂದ ಯಾರಾದರೂ ಅಭ್ಯರ್ಥಿ ಆಗಲೇಬೇಕಾಗಿತ್ತಿಲ್ಲಿ. ಅದರಿಂದ ಉತ್ತಮ ಅಭ್ಯರ್ಥಿನ ಹಾಕಿದ್ದಾರೆ. ಒಳ್ಳೆ ಅಭ್ಯರ್ಥಿ ಬಂದಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮತ್ತು ಜನರು ಬಂದು ಬರೋವಂಥ ಏಪ್ರಿಲ್ 26ಕ್ಕೆ ಎಲ್ಲರೂ ಬಂದು ವಯಸ್ಕರು ಇವರು ಎಲ್ಲರೂ ಬಂದು ಮತದಾನ ಮಾಡಲಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ತಮ್ಮ ವಾಹಿನಿ ಮೂಲಕ ನಾನು ಕೇಳ್ಕೊತೀನಿ. ಸ್ಥಳೀಯವರೆಲ್ಲ ಅವರು ಹೊರಗಡೆಯಿಂದ ಬಂದಿರುವಂಥ ಅಭ್ಯರ್ಥಿ ಅಂತ ಹೇಳ್ತಾರೆ. ಹೊರಗಡೆಯಿಂದ ಅಭ್ಯರ್ಥಿ ಇಲ್ಲ ಸರ್, ಇಲ್ಲಿ ಮತದಾರರವರು ಯಶವಂತಪುರದಲ್ಲಿ ಮತದಾರರಾಗಿದ್ದರು. ಮತ್ತು ಇದರಲ್ಲಿ ಯಾವುದು ನಮ್ಮ ಯಾವುದು ಸರ್ ಅದು ಹೆಬ್ಬಾಳದಲ್ಲಿ ಈಗ ಹಾಲಿ ಮತದಾನ ಅಲ್ಲೇ ಇದೆ ಅವ್ರದ್ದು. ಹೆಬ್ಬಾಳದಲ್ಲಿ ವಾಸ ಇದ್ದಾರೆ, ಒಂದು ವಾರ್ಡಲ್ಲಿ ವಾಸ ಇದ್ದಾರೆ. ಸ್ಥಳೀಯ ಮತದಾರರು ಯಾರು ಹೊರಗಡೆಯಿಂದ ಯಾರು ಬಂದಿದ್ದಾರೆ? ದೇಶ ಬಿಟ್ಟು ಬಂದಿದ್ದಾರಾ? ದೇಶ ಬಿಟ್ಟು ಏನು ಬಂದಿಲ್ಲ. ಅವರು ಇಡೀ ರಾಜ್ಯದವರೇ, ಬೆಂಗಳೂರಲ್ಲೂ 25 ವರ್ಷದಿಂದ 30 ವರ್ಷದಿಂದ ವಾಸ ಆಗಿದ್ದಾರೆ. ಇದೇ ಬೆಂಗಳೂರು ಉತ್ತರ ಲೋಕಸಭಾದಲ್ಲಿ ಅವ್ರದ್ದು ಮನೆಯೂ ಸಹ ಇದೆ. ಅವರು ಕಚೇರಿಗೆ ಅಲ್ಲಿ ಇಲ್ಲಿ ಭೇಟಿ ಕೊಡೋದಕ್ಕೆ ಕೇಳ್ತಾರೆ. ಕಚೇರಿಗೆ ಹೋಗಿ ಯಾರು ಬೇಕಾದ್ರೂ ಭೇಟಿ ಮಾಡ್ಬೋದು. ಆ ಭೇಟಿ ಸಂದರ್ಭನ ತಿಳಿಸ್ತಾರೆ. ಮುಂದೆ ಬರುವಂತಕ್ಕಂಥ ಚುನಾವಣೆಯಲ್ಲಿ ಆಯ್ಕೆ ಆದ ನಂತರ ಅವ್ರು ಎಲ್ಲಿ ಸಿಗ್ತೀನಿ, ಎಲ್ಲಿ ನಾನು ಎಲ್ಲ ಜನಗಳಿಗೆ ಭೇಟಿ ಆಗ್ಬೋದು ಅಂತ ಅವರೇ ಮುಂದಿನ ದಿವಸದಲ್ಲಿ ತಿಳಿಸ್ಕೊಡ್ತಾರೆ. ಈಗ ಲೋಕಲ್ ಯಶವಂತಪುರ ಕ್ಷೇತ್ರದ ಶಾಸಕರು ಯಾರಿಗೆ ಪರವಾಗಿ ಮಾಡ್ಬೋದು ಸರ್? ಯಶವಂತಪುರ ಕ್ಷೇತ್ರದ ಶಾಸಕರು ಈಗ ಹಾಲಿ BJPನಲ್ಲೇ ಇದ್ದಾರೆ. ಶಾಸಕರು ಅವರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ BJP ಸರ್ಕಾರ ಬಂದಾಗಿಂದ ಮಂತ್ರಿಗಳಾಗಿದ್ದರು. ಮತ್ತು ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದರು. ಮೈಸೂರು ಜಿಲ್ಲಾ ಅಂತ ಒಂದು ದೊಡ್ಡ ಒಂದು ಜಿಲ್ಲೆನ ಉಸ್ತುವಾರಿಗಳಾಗಿದ್ದರು. ಏನೋ ಕಾರಣಾಂತರದಿಂದ ಯಾರೋ ಒಬ್ಬರು ವ್ಯತ್ಯಾಸಗಳು ಮಾಡಿರ್ಬೋದು ಚುನಾವಣೆಯಲ್ಲಿ, ಅದು ನಮ್ಗೆ ಗೊತ್ತಿಲ್ಲ. ನಾವಂತೂ ಆನೆಸ್ಟಾಗೆ ಶಾಸಕರಿಗೆ ಕೆಲಸ ಮಾಡಿದ್ದೀವಿ. ಶಾಸಕರು ಕೆಲಸ ಮಾಡಿರೋದ್ರಿಂದ ನಾವೆಲ್ಲ ಯಾರೋ ಒಬ್ಬರೋ ಇಬ್ಬರೋ ಅಲ್ಲೋ ಇಲ್ಲೋ ಕೆಲಸ ಅವ್ರಿಗೆ ವಿರೋಧ ಮಾಡಿರ್ಬೋದು. ನಮಗೂ ಗಮನಕ್ಕೆ ಬಂದಿತ್ತದು. ಅದು ಯಾರು ಅಂತ ಅವರು ನಮ್ಮ ವಾಹಿನಿ ಮುಖಾಂತರ ಎಲ್ಲ ತಿಳಿಸಿದ್ದಾರೆ. ಸರ್, ಈಗ ಏನು SD ಸೋಮಶೇಖರ್ ಅವ್ರಿಗೆ ಹೇಳ್ತಿದ್ದಾರೆ, ಕಳೆದ ಸದಾನಂದ ಗೌಡರು ಇರ್ಬೋದು ಮತ್ತು TB ಜಯಚಂದ್ರೇಗೌಡರು ಇರ್ಬೋದು, ಇವತ್ತವರೆಗೂ ಯಾವುದೇ ಒಂದು ದ್ವೇಷ ರಾಜಕಾರಣ ಮಾಡಿಲ್ಲ. ಆದರೆ ಶೋಭಾ ಕರಂದ್ಲಾಜೆ ಅವರು ಬಂದಿದ್ದ ತಕ್ಷಣ ದ್ವೇಷ ರಾಜಕಾರಣ ಮಾಡ್ತಾರೆ. ಇಲ್ಲ, ದ್ವೇಷದ ರಾಜಕಾರಣ ಶೋಭಾ ಕರಂದ್ಲಾಜೆ ಅವರು ಮಾಡ್ತಾ ಇಲ್ಲ. ಮತ್ತು ಯಾರೇ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದವ್ರು ಯಾರೂ ಮಾಡ್ತಾಯಿಲ್ಲ. ಏನಂದರೆ ಕಳೆದ ರಾಜ್ಯಸಭಾ ಚುನಾವಣೆ ಮತ್ತು MLC ಚುನಾವಣೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಯಿತು. ಅದನ್ನು ಪಕ್ಷದಿಂದ ಇದ್ದು ಅವರು ಈಗ ಗುರುತಿಸ್ಕೊಂಡು ಇಂಥ ಒಂದು ಜವಾಬ್ದಾರಿಗಳನ್ನೆಲ್ಲ ತೊಗೊಂಡಿದ್ರು. ಇಂಥ ಜವಾಬ್ದಾರಿ ತೊಗೊಂಡಿರುವಂಥ ಸೀನಿಯರ್ ಲೀಡ್ರು ಈ ರೀತಿ ಎಲ್ಲ ಮಾಡಬಾರ್ದಾಗಿತ್ತು ಅನ್ನೋ ಉದ್ದೇಶದಿಂದ ಆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸೋಮಶೇಖರ್ ಅವ್ರ ಮೇಲಾಗಲಿ ಇನ್ನೊಬ್ಬರ ಮೇಲಾಗಲಿ ವೈಯಕ್ತಿಕವಾಗಿ ಅವ್ರು ಯಾವುದೇ ರೀತಿ ಯಾರಿಗೂ ಇಲ್ಲಿ ದ್ವೇಷ ಇಲ್ಲ. ಯಾವುದೇ ಒಬ್ಬ ಸಣ್ಣ ಕಾರ್ಯಕರ್ತನಿಗೂ ಸೋಮಶೇಖರ್ ಅವ್ರ ಮೇಲೆ ಅಸಮಾಧಾನ ಇಲ್ಲ. ವೈಯಕ್ತಿಕವಾಗಿ ಪಕ್ಷ ಅಂತ ಬಂದಾಗ ಏನೋ ಹೇಳಿಕೆ ಕೊಡಬೇಕು ಅದು ಕೊಟ್ಟಿದ್ದಾರೆ. ಬಟ್ ಯಾವುದೇ ಒಂದು ವಿಧದಲ್ಲಿ ಸೋಮಶೇಖರ್ ಅವರು ಯಾವುದೇ ಕಾರ್ಯಕರ್ತನಿಗೆ ಕೆಲಸ ಮಾಡಿಕೊಟ್ಟಿಲ್ಲ, ಇನ್ನೊಬ್ಬರು ಕೆಲಸ ಮಾಡಿಕೊಟ್ಟಿಲ್ಲ. ಇವ್ರು BJP, ಇವ್ರು ಕಾಂಗ್ರೆಸ್ಸು, ನನ್ನ ಹಳೆ ಕಾರ್ಯಕರ್ತರು ಅಂತ ಅವರು ಯಾವತ್ತೂ ಅವ್ರ ಮನೆ ಹತ್ರ ಹೋದಾಗ ಯಾರಿಗೂ ಹೇಳಿಲ್ಲ. ಅವರು ಎಲ್ರಿಗೂ ಕೆಲಸ ಮಾಡಿಕೊಟ್ಟಿದ್ದಾರೆ, ಎಲ್ರಿಗೂ ಮಾಡಿದ್ದಾರೆ. ಕಾರಣಾಂತರದಿಂದ ಅವರು ವರಿಷ್ಠರು ಮತ್ತು ಇಲ್ಲಿ ಯಾರೋ ಒಂದು ಕೆಲವರು ಮಾಡಿರೋ ಒಂದು ಕುತಂತ್ರದಿಂದ ಅವರು ಆ ರೀತಿ ಅವ್ರಿಗೆ ಭಾವನೆ ಬಂದಿದೆ. ಬಟ್ ಅವರೂ ಇದನ್ನು ತಿಳ್ಕೊಂಡು ಯಾರೂ ಇದ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ದ್ವೇಷದ ರಾಜಕಾರಣಕ್ಕೆ ಯಾರೂ ಅವರು ಯಾರೋ ಹೋಗಿ ನಾನು ಹೇಳ್ಕೊಡೋದು, ಅವರು ಇವ್ರಿಗೆ ಹೇಳ್ಕೊಡೋದೆಲ್ಲ ಮಾಡಿ ನಡೀತಾ ಇರುತ್ತೆ. ಅದಕ್ಕೆ ಯಾರೂ ಕಿವಿ ಕೊಡಬಾರ್ದು. ಮುಂದಿನ ದಿವಸದಲ್ಲಿ ಇದನ್ನು ಸರಿಪಡಿಸ್ಕೊಂಡು ಅವರು ನಮ್ಮ ಜೊತೆಯಲ್ಲೇ ಇದ್ದು ಕೆಲಸ ಮಾಡಿದ್ರೆ ಅನುಕೂಲ ಆಗುತ್ತೆ. ಪಕ್ಷಕ್ಕೂ ಅನುಕೂಲ, ನಾಳೆ ದಿವಸ ಅವ್ರಿಗೂ ಅನುಕೂಲ ಆಗುತ್ತೆ. ನಮಗೆ ಅವರು ಬಿಟ್ಟೋಗ್ತಾರೆ, ಅವ್ರು ಹೋಗ್ತಾರೆ ಅನ್ನೋ ಭಾವನೆ ನಮ್ಮಲ್ಲಿಲ್ಲ. ಅವರು ಎಲ್ಲ ಕಾರ್ಯಕರ್ತರು ನಾವು ಅಣ್ಣ ತಮ್ಮಂದಿರ ಥರ ಕೆಲಸ ಮಾಡಿದ್ದೀವಿ. ಆಮೇಲೆ ಯಾವುದೇ ರೀತಿ ಯಾವುದೇ ಒಂದು ಅವರು ಹಳೆ ಬೀಜ ಅವ್ರ ಜೊತೆಯಲ್ಲಿ ಬಂದಿದ್ದು ಕಾರ್ಯಕರ್ತರನ್ನು ಕೇಳ್ಬೋದು. ಅವರು ನಾವು ಯಾವುದು
ಏನಾದರೂ ದ್ವೇಷ ಮಾಡಿದ್ದೀವ, ಅವ್ರಿಗೆ ವಿರೋಧ ಮಾಡಿದ್ದೀವ ಅಂತ ಲೋಕಲಲ್ಲಿ ಲೀಡರ್ಗಳಿರ್ತಾರೆ, ಅವ್ರದ್ದೇ ಆದಂಥ ಹಿಂಬಾಲಕರು ಇರ್ತಾರೆ, ಹಿಂಬಾಲಕರು ಇಲ್ಲದೇ ಇರೋರು ಇರ್ತಾರೆ. ಅವ್ರನ್ನೇ ಕೇಳ್ಬೋದು. ಇಲ್ಲಿ ನೋಡಿ ರಾಮೋಳಿನಲ್ಲಿ ಇದು ಬೂತಲ್ಲಿ ರಾಮೋಳಿ ಪಂಚಾಯತಿನಲ್ಲಾದರೂ ಪ್ರಕಾಶನ್ ಅವರು ವಿರೋಧ ಮಾಡಿದ್ರೇನಪ್ಪ ಅಂತ ಕೇಳ್ಕೊಂಡು ಅವ್ರು ಸ್ಟೇಟ್ಮೆಂಟ್ ಕೊಡಬೇಕು ವ್ಯಕ್ತಿ ಮೇಲೆ. ಯಾರೋ ಒಬ್ಬರು ಮಾಡಿದ್ದಕ್ಕೆ ಇಡೀ ಕ್ಷೇತ್ರದಲ್ಲಿ ಮಾಡಿದ್ರು ಅನ್ನೋದು ಅದೊಂದು ತಪ್ಪು ತಿಳುವಳಿಕೆ ಅನ್ನೋದು ನನ್ನ ಭಾವನೆ.